ಈಗ ಯಾವ ಪ್ರಾಡಕ್ಟ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಅಂದ್ರೆ ನೀರು ಕುಡಿಯೋಕ್ಕೆ ಯೂಸ್ ಮಾಡೋ ಬಾಟಲ್ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡಿರ್ತಾರೆ. ಇದರಲ್ಲಿ 2 ಟೈಪ್, ಒಂದು ಪ್ಲಾಸ್ಟಿಕ್ ಬಾಟಲ್, ಇನ್ನೊಂದು ಮೆಟಲ್ ಬಾಟಲ್. ಯಾವುದೇ ಪ್ರಾಡಕ್ಟ್ ಆಗಲಿ ಫಸ್ಟ್ ನೀಡ್ಸ್ ಅಂಡ್ ಡಿಮ್ಯಾಂಡ್ಸ್ ನ ತಿಳ್ಕೊಬೇಕಾಗುತ್ತೆ. ಈಗ ನೀವೇ ಹೇಳಿ, ನೀವಾದ್ರೆ ಯಾವ ಬಾಟಲ್ನ ಪ್ರಿಫರ್ ಮಾಡ್ತೀರಾ ನೀರು ಕುಡಿಯೋದಕ್ಕೆ? ಮ್ಯಾಕ್ಸಿಮಮ್ ಆಗಿ ಮೆಟಲ್ ಬಾಟಲ್ನ ಪ್ರಿಫರ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಪ್ಲಾಸ್ಟಿಕ್ ಬಾಟಲ್ನು ಯೂಸ್ ಮಾಡ್ತೀವಿ. ಮೆಟಲ್ ಬಾಟಲ್ ಕಾಸ್ಟ್ಲಿ, ಪ್ಲಾಸ್ಟಿಕ್ ಬಾಟಲ್ ಚೀಪರ್, ವೆರಿ ಚೀಪರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟ್ ಕಾಸ್ಟ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಲಾಭ ಇಲ್ಲದೇ ಯಾವ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬರಲ್ಲ. ಕಂಪೇರ್ ಟು ಪ್ಲಾಸ್ಟಿಕ್ ಬಾಟಲ್, ಮೆಟಲ್ ಬಾಟಲ್ಗೆ ಮೆಟೀರಿಯಲ್ ಕಾಸ್ಟ್, ಮೇಕಿಂಗ್ ಕಾಸ್ಟ್ ಎಲ್ಲ ಕೂಡ ಜಾಸ್ತಿ ಇರುತ್ತೆ. ಇದರಲ್ಲಿ ಎಕ್ಸ್ಟ್ರೂಷನ್ ಪ್ರೋಸೆಸ್, ಡೀಪ್ ಡ್ರಾಪ್ ಪ್ರೋಸೆಸ್ ಇರುತ್ತೆ, ಮತ್ತೆ ಡೈ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಅದೇ ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ರೆ ಇದ್ರದ್ದು ಮೆಟೀರಿಯಲ್ ಕಾಸ್ಟ್, ಪ್ರೋಸೆಸ್ ಕಾಸ್ಟ್, ಮೇಕಿಂಗ್ ಕಾಸ್ಟ್ ಎಲ್ಲ ಕಮ್ಮಿ ಇರುತ್ತೆ. ಬಟ್ ಇದಕ್ಕೂ ಮೋಲ್ಡ್ಸು ಡೈಸ್ ಬೇಕಾಗುತ್ತೆ. ಈ ರೀತಿ ಪ್ರೋಸೆಸ್ ಇದ್ದಾಗ 5-10 ಬಾಟಲ್ನ ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ನೋಡಿದ್ರೆ ಬಾಟಲ್ದು ಡಿಸೈನ್ ಆ್ಯಂಡ್ ಅನಾಲಿಸಿಸು, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಸೆಲೆಕ್ಷನ್, ಅದು ಫುಡ್ ಗ್ರೇಡೇ ಆಗಿರಬೇಕು. ಬಿಕಾಸ್ ಇದು ಡ್ರಿಂಕಿಂಗ್ ಬಾಟಲ್ ಯೂಸ್ ಮಾಡ್ತೀವಿ. ಆ್ಯಂಡ್ ಡೈ ಮೋಲ್ಡ್ಸ್ ಡಿಸೈನು, ಅದ್ರದ್ದು ಅನಾಲಿಸಿಸು, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಸೆಲೆಕ್ಷನ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಪ್ರಾಡಕ್ಟ್ ಅಮರ್ಟೈಸೇಷನ್ ಮಾಡಬೇಕಾಗುತ್ತೆ. ಅಂದರೆ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಬಾಟಲ್ ತೊಗೊಂಡ್ರೆ ಇಂಜೆಕ್ಷನ್ ಮೋಲ್ಡಿಂಗ್ ಪ್ರೋಸೆಸ್ಗೆ ಹೋಗಬೇಕಾಗುತ್ತೆ. ಇಂಜೆಕ್ಷನ್ ಮೋಲ್ಡಿಂಗ್ ಪ್ರೋಸೆಸ್ ಅಂದರೆ ಅದೇ ಒಂದು ಬಿಗ್ ಸಬ್ಜೆಕ್ಟ್. ಯಾವುದೇ ಪ್ರೋಸೆಸ್ ತಗೊಳ್ಳಿ, ಅದರದ್ದೇ ಆದ ಒಂದು ಡೀಪ್ ಸಬ್ಜೆಕ್ಟ್ ಇದೆ. ಇದರಲ್ಲಿ ನಮ್ಮ USP ಏನಪ್ಪಾ ಅಂತ ಅಂದರೆ, ನಮಗೆ ಯಾವುದೇ ಪ್ರೋಸೆಸ್ ಅದ್ರದ್ದು ಡೀಪ್ ನಾಲೆಡ್ಜ್ ನಮಗಿದೆ. ನಾವು ಈಸಿಯಾಗಿ ಟೇಕನ್ ಕೇರ್ ಮಾಡಬಹುದು. ಈಗ ಬಾಟಲ್ದು ಕಾಸ್ಟಿಂಗ್ ನೋಡೋಣ. ಕಾಸ್ಟ್ 1, ಕಾಸ್ಟ್ 2, ಕಾಸ್ಟ್ 3, ಕಾಸ್ಟ್ 4. ಕಾಸ್ಟ್ 1 ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್, ಕಾಸ್ಟ್ 2 ಟೂಲ್ ಡಿಸೈನ್ ಆ್ಯಂಡ್ ಮೇಕಿಂಗ್ ಕಾಸ್ಟ್, ಕಾಸ್ಟ್ 3 ಇಂಜೆಕ್ಷನ್ ಮೋಲ್ಡಿಂಗ್ ಚಾರ್ಜಸ್ ಪರ್ ಅವರ್, ಪರ್ ಡೇ ಆರ್ ಪರ್ ಪ್ರಾಡಕ್ಟ್, ಕಾಸ್ಟ್ 4 ರಾ ಮೆಟೀರಿಯಲ್ ಕಾಸ್ಟ್ ಆ್ಯಂಡ್ ಅದರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್. ಟೋಟಲ್ ಕಾಸ್ಟ್ ಅರೌಂಡ್ 20 lakhs ಆಗುತ್ತೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಎಷ್ಟು ಕ್ವಾಂಟಿಟಿ ಆಫ್ ಬಾಟಲ್ ಬೇಕು ಅನ್ನೋದು ಅಂದಾಜು ಇರಬೇಕು. ಬೇಸಿದ ನಾವು ಕರ್ನಾಟಕ ಪಾಪ್ಯುಲೇಷನ್ ಅರೌಂಡ್ 70 million ಇದ್ದಾರೆ, ಅಂದರೆ 7 ಕೋಟಿ ಇದ್ದಾರೆ. ಇದರಲ್ಲಿ ಒಂದು 6% ಪಾಪ್ಯುಲೇಷನ್ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಅನ್ಕೊಂಡ್ರೆ ಅರೌಂಡ್ 42 lakh ಬಾಟಲ್ ಬೇಕಾಗುತ್ತೆ. ಹಾಗಾದ್ರೆ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಬಾಟಲ್ ಅಂದ್ರೆ 20 lakhs divided by 42 lakh equal 0.47, ಅರೌಂಡ್ 0.5 rupees ಅಂತ ಅನ್ಕೋಣ. ದೆನ್ ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಅಂಡ್ ಅದರ್ ಕಾಸ್ಟ್ ಅರೌಂಡ್ ಒಂದು 10 lakh ಆಗುತ್ತೆ ಅನ್ಕೊಂಡ್ರೆ 10 lakh divided by 42 lakh is equal to 0.238, ಅರೌಂಡ್ 0.25 ಅಂತ ಅನ್ಕೊಳ್ಳೋಣ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಪ್ಲಸ್ ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದು 0.5 rupees ಆಗುತ್ತೆ, ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಬಂದು 0.25 rupees ಆಗುತ್ತೆ. ದೆನ್ ಟೋಟಲ್ 0.75 rupees ಪರ್ ಬಾಟಲ್. ಟೋಟಲ್ ಇನ್ವೆಸ್ಟ್ಮೆಂಟ್ ಇದಕ್ಕೆ 30 lakhs ಆಯ್ತು. ಈಗ ಪ್ರಾಫಿಟ್ ನ ಆಡ್ ಮಾಡಬೇಕಾಗುತ್ತೆ. 100% ಪ್ರಾಫಿಟ್ ಅಂತಾನೆ ತಗೊಳ್ಳೋಣ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 30 lakh ಅಂತ ಇಟ್ಕೊಳ್ಳಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 30 lakh, ಪ್ರಾಫಿಟ್ ಕಾಸ್ಟ್ 30 lakh. ಸೊ ಪರ್ ಬಾಟಲ್ಗೆ 0.75 rupees ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆದ್ರೆ 0.75 rupees ಪ್ರಾಫಿಟ್ ಕಾಸ್ಟ್ ಆಗುತ್ತೆ. ಸೊ 0.75 ಪ್ಲಸ್ 0.75 is equal to 1.5 rupees ಪರ್ ಬಾಟಲ್. ಈಗ ನೀವು 1.5 rupeesಗೆ ಬಾಟಲ್ ಮಾರಿದ್ರು 100% ಪ್ರಾಫಿಟ್ ಮಾಡ್ಬೋದು. ಪ್ರಾಡಕ್ಟ್ ಡಿಸೈನ್ ಇಂದ ಹಿಡಿದು ಪ್ರಾಡಕ್ಟ್ ಸೆಲ್ಲಿಂಗ್ ಕಾಸ್ಟ್ ವರ್ಗು ನಾವೇ ಸರ್ವಿಸ್ ಕೊಡ್ತೀವಿ. ನಮ್ಮ ಹತ್ರ ಡೈರೆಕ್ಟ್ ಆಗಿ ನೀವು ಪ್ರಾಡಕ್ಟ್ ಐಡಿಯಾ, ಇನ್ವೆಸ್ಟ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಫೀಡ್ಬ್ಯಾಕ್ ಇಷ್ಟನ್ನ ತಗೊಬಂದ್ರೆ ಸಾಕು. ನಿಮ್ಮನ್ನ ಪ್ರಾಫಿಟಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮ